ಗದಗ ಜಿಲ್ಲಾ ಕ್ರೀಡಾಂಗಣದಲ್ಲಿ 74ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ ನಡೆಯಿತು. 6ನೇ ತಂಡ ಫಾರೆಸ್ಟ್ ಅರಣ್ಯ ರಕ್ಷಕ ಪಡೆ ಗದಗ ಪ್ಲಾಟೂನ್ ಕಮಾಂಡರ್ ಸಚಿನ್ ಬಿಸ್ತಡಿ ಡೆಪ್ಯೂಟಿ ಆರ್ಎಫ್. ಪಡೆ ಗದಗ ಪ್ಲಾಟೂನ್ ಕಮಾಂಡರ್ ಸಚಿನ್ ಬಿಸ್ತಳ್ಳಿ ಡೆಪ್ಯೂಟಿ ಆರ್ಎಫ್ಒ. ಮುಂದಿನ ತಂಡ ಸೇವಾದಳ ಸೇವೆಯ ಹಿರಿಮೆ ಗರಿಮೆಗಳನ್ನು ಹೇಳುವಂತಹ ತಂಡ ಎಸ್ಎಂ ಕೃಷ್ಣನಗರ ಹೆಣ್ಣು ಮಕ್ಕಳ ಪ್ರೌಢಶಾಲೆ ಗದಗ ಪ್ಲಾಟೂನ್ ಕಮಾಂಡರ್ ಕುಮಾರಿ ಸಂಜನಾ ಹನುವಳ್ಳಿ, ತರಬೇತಿದಾರರು ಶ್ರೀಮತಿ ಮಂಜುಳಾ ಚಿಂಚ. ಮುಂದಿನ ತಂಡ ಜನರಲ್ ಸಿಎಸ್ ಪಾಟೀಲ್ ಹೆಣ್ಣು ಮಕ್ಕಳ ಪ್ರೌಢಶಾಲೆ ಗದಗ ಪ್ಲಾಟೂನ್ ಕಮಾಂಡರ್ ಕುಮಾರಿ ಜ್ಯೋತಿ ಕಂಬಾರ್, ತರಬೇತುದಾರರು ಶ್ರೀ ವಿಎಲ್ ಲಮಾಣಿ ರಂಗಿಕ ಶಿಕ್ಷಕರು. 9ನೇ ತಂಡ ಹೆಣ್ಣು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 12 ಎಸ್ಎಂ ಕೃಷ್ಣನಗರ ಗದಗ ಪ್ಲಾಟೂನ್ ಕಮಾಂಡರ್ ಕುಮಾರಿ ಸಹನಾ ಸಂಗನಾಳ್, ತರಬೇತುದಾರರು ಶ್ರೀ ಎಸ್.ಪಿ. ಮುಳುಗುನ್ ದೈಹಿಕ ಶಿಕ್ಷಕರು. ಮುಂದಿನ ತಂಡ ಜನರಲ್ ಸೆಂಟ್ ಜಾನ್ ಪ್ರಾಥಮಿಕ ಶಾಲೆ ಬೆಟಗೇರಿ ಪ್ಲಾಟೂನ್ ಕಮಾಂಡರ್ ಕುಮಾರ್ ಪ್ರಜ್ವಲ್ ಶಾಹಿ, ತರಬೇತುದಾರರು ಶ್ರೀ ಗಣೇಶ್ ಸಿಂಗ್ ದೊಡ್ಬಳಿ. ವಿಡಿಎಸ್ಟಿಸಿ ಹೆಣ್ಣು ಮಕ್ಕಳ ಪ್ರೌಢಶಾಲೆ ಗದಗ ಪ್ಲಾಟೂನ್ ಕಮಾಂಡರ್ ಕುಮಾರಿ ಪ್ರಿಯಾಂಕಾ ಉಪ್ಪಾರ್, ತರಬೇತುದಾರರು ಶ್ರೀ ಆರ್.ಎಸ್. ಲಮಾಣಿ. ಮುಂದಿನ ತಂಡ ನಿವೃತ್ತ ಯೋಧರು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ತಂಡ ಗದಗ ಪ್ಲಾಟೂನ್ ಕಮಾಂಡರ್ ಶ್ರೀ ಬಕ್ಕಲಿಂಗಪ್ಪ ಮುಂಡರಗಿ, ಮಾಜಿ ಸೈನಿಕರು. ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಗಣರಾಜ್ಯೋತ್ಸವದ ಆಚರಣೆಯಲ್ಲಿ ಪಾಲ್ಗೊಂಡ ಲೋಕೋಪಯೋಗಿ ಸಚಿವ ಸಿಸಿ ಪಾಟೀಲ್ ಧ್ವಜಾರೋಹಣವನ್ನ ಮಾಡಿ ಮಾತನಾಡಿದರು. ಸೈನಿಕರು ವಿಶೇಷವಾಗಿ ಇವತ್ತು ನಿವೃತ್ತಿ ಹೊಂದಿರುವ ಸೈನಿಕರು ಕೂಡ ಈ ಒಂದು ಗಣರಾಜ್ಯೋತ್ಸವದ ಆಚರಣೆಯಲ್ಲಿ ಪಾಲ್ಗೊಂಡಿದ್ದು ತುಂಬಾ ಸಂತೋಷ ಅನಿಸುತ್ತದೆ. ಮಕ್ಕಳ ಮನರಂಜನೆಯ ಆಟ ಈ ಬಾರಿಯ ಗಣರಾಜ್ಯೋತ್ಸವ ಅತ್ಯಂತ ಮೆರುಗು ತಂದಿದ್ದು ಸಂತೋಷದ ವಿಷಯ ಅಂತ ಹೇಳ್ತಾ, ಮುಖ್ಯವಾಗಿ ಇವತ್ತಿನ ಪರೇಡ್ನಲ್ಲಿ ಈ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಬದಿಗಿಟ್ಟು ದೇಶದ ರಕ್ಷಣೆಗೆ ಹೋರಾಟ ಮಾಡಿ ನಿವೃತ್ತಿ ಹೊಂದಿದಂಥ ನಿವೃತ್ತ ಸೈನಿಕರು ಇವತ್ತು ಸಮವಸ್ತ್ರದಲ್ಲಿ ಭಾಗಿಯಾಗಿದ್ದು ಇವತ್ತಿನ ಪರೇಡಿನ ಒಂದು ವಿಶೇಷ, ಅವರಿಗೆ ಹೃತ್ಪೂರ್ವಕವಾದಂಥ ನಮನಗಳನ್ನು ಸ್ಥಿರವಾಗಿ ಸಲ್ಲಿಸಲಿಕ್ಕೆ ಇಚ್ಛೆಪಡ್ತಾರೆ. ನಂತರ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಆದಾಗ ಮಾತ್ರ ದೇಶ ಬದಲಾಗುತ್ತೆ. ನಾವೆಲ್ಲರೂ ಕಡ್ಡಾಯವಾಗಿ ಮತ ಚಲಾಯಿಸಬೇಕು. ನಮ್ಮ ಮತ ನಮ್ಮ ಹಕ್ಕು.
क्रिसमस दिवाली इदी पोंगल बैसाखी तू है रंगों का मिलन, तू रोशनी का जश्न, तू रोशनी का भंगड़ा गरबा ಗದಗ ಜಿಲ್ಲಾ ಕ್ರೀಡಾಂಗಣದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಸಿಸಿ ಪಾಟೀಲ್ ಮಾತನಾಡಿದರು. ಅಭಿವೃದ್ಧಿಗೆ ಪ್ರಾಥಮಿಕವಾಗಿ ದುಡಿಯುತ್ತೇನೆ. ಎಲ್ಲ ಪಕ್ಷಗಳನ್ನು ಒಮ್ಮತಕ್ಕೆ ತೆಗೆದುಕೊಂಡು ಹಾಗೂ ಸಿದ್ದರಾಮಯ್ಯನವರು ತಮ್ಮ ಭಾಷೆಯನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳಲು ಮನವಿಯನ್ನ ಮಾಡಿದರು. ಕ್ಯಾಮ್ರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್, NKSTV4 ಗದಗ್. ಪರವಾದಂಥ ಆಡಳಿತವನ್ನು ನಾವು ನಡೆಸ್ತಾ ಇದ್ದೇವೆ. ವಿಶೇಷವಾಗಿ ಲೋಕೋಪಯೋಗಿ ಸಚಿವನಾದ ಮೇಲೆ 16,000 ಕೋಟಿ ರೂಪಾಯಿಗಳ ಅನುದಾನವನ್ನು ತಂದು ರಾಜ್ಯದ ಅಭಿವೃದ್ಧಿ ಜಾಲವನ್ನು ವಿಸ್ತರಿಸಿದ್ದೇನೆ. ಜಿಲ್ಲೆಯ ಅಭಿವೃದ್ಧಿಗೆ ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ನಮ್ಮೆಲ್ಲ ಚುನಾಯಿತ ಪ್ರತಿನಿಧಿಗಳ ಜೊತೆಗೂಡಿ ನಾವು ಮಾಡ್ತಾ ಇದ್ದೇವೆ ಅನ್ನೋ ಮಾತನ್ನು ಭಾಳ ಅಭಿಮಾನದಿಂದ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಉತ್ತರ ಕೊಡ್ತಾರ. ಇನ್ನೊಂದು ಮಾಡ್ತೇವೆ, 5,000 ಕೋಟಿ ಮತದಾರರಿಗೆ ರೊಕ್ಕ ಹಂಚಾಕೆ BJP ರೊಕ್ಕ ಕಲೆಕ್ಟ್ ಮಾಡತ್ತೆ ಅಂತ DK ಶಿವಕುಮಾರ್ ಹೇಳಿದರು. 5,000ದೊಳಗೆ ಅವನು ಒಬ್ಬ ಬಂದಲ್ಲ, ಅವರು ತೊಗೊಂತಾರೆ ಅಂದಂಗೆ. 5,000 ಕೋಟಿ ಮತದಾರನ ಯಾಕೆ ಅಸಹ್ಯ ಮಾಡ್ತೀರಿ? ಮತದಾರನ ಯಾಕೆ ಅಸಹ್ಯ ಮಾಡ್ತೀರಿ? 5,000 ಮತದಾರನ ಯಾಕೆ ಅಸಹ್ಯ ಮಾಡ್ತೀರಿ? ನಿಮ್ಮ ರಾಜಕೀಯ ಚಪಲಕ್ಕೆ, ಭಾಷಣ ಮಾಡೋಕ್ಕೆ, ಅಧಿಕಾರಕ್ಕೆ ಬರೋಕ್ಕೆ ಏನಾದರೂ ಟೀಕೆ ಟಿಪ್ಪಣಿ ಸಲುವಾಗಿ ಕರ್ನಾಟಕ ರಾಜ್ಯದ ಸಂಪೂರ್ಣ ಮತದಾರರ ರೊಕ್ಕ ತಗೊಂತ